ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅನ್ನ ಕೊಡೋ ರೈತ ಸಾಲ ತೀರ್ಸಕ್ಕಾಗದೇ ಇದ್ದಾಗ ಆತ್ಮಹತ್ಯೆ ಮಾಡ್ಕೊತಾನೆ ಹೊರತು ಅನ್ನ ಕೊಟ್ಟು ಭೂಮಿನ ಯಾವತ್ತೂ ಬಿಟ್ಕೊಡಲ್ಲ. ಆ ನಿಯತ್ತು ನಿಮಗ್ ಬರಲಿಲ್ಲ. ಕೊನೆಗೂ ನಿಮ್ಮ ಚೀಪ್ ಮೆಂಟಾಲಿಟಿನ ತೋರಿಸ್ಬಿಟ್ರಿ. ನನಗೆ ದ್ರೋಹ ಮಾಡಿ ಬೆನ್ನಿಗೆ ಚೂರಿ ಹಾಕ್ಬಿಟ್ರಿ ನೀವು ಮಿಸ್ಟರ್ ಚಂದ್ರಶೇಖರ್. ನಿಮ್ಮಂತ ಪಾಪಿ ನರ್ಕದಲ್ಲಿ ಶಿಕ್ಷೆ ಅನುಭವಿಸ್ ಬಂದ್ರು ಕ್ಷಮಿಸೋದ ಕಾಲ. ಮಿಸ್ಟರ್ ಅಭಿರಾಮ್ ಜೈಶಂಕರ್, ದೇವ್ರೆ, ಏಜ್ ಸರ್ ಬೆಂಕಿ ಆದ್ರೆ ಲೀಲಾ ಮೇಡಮ್ ಜ್ವಾಲಾಮುಖಿನೇ ಆಗಿದಾರಲ್ಲಪ್ಪ. ಏನ್ ಹೇಳ್ತಿದ್ದೀರಾ ನೀವು? ನಮ್ಮಪ್ಪ ದ್ರೋಹ ಮಾಡಿದಾರ, ಮೋಸ ಮಾಡಿದಾರ, ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದಾರ? ಲೀಲಾ, ಯಾರ್ ಮುಂದೆ ನಿಂತ್ಕೊಂಡು ಏರ್ದನಿಲ್ ಮಾತಾಡ್ತಿದ್ಯಾ ನೀನು? ಅದನ್ನ ಬಾಯ್ಬಿಟ್ಟು ಅವರೇ ಒಪ್ಕೊಂಡಿದ್ದಾರೆ. ತಪ್ಪನ್ನ ಒಪ್ಕೊಂಡಿರೋರೆಲ್ಲ ಅಪರಾಧಿಗಳಾಗೋ ಹಾಗಿದ್ರೆ ಈ ಜಗತ್ತಲ್ಲಿ ಎಷ್ಟು ಜನ ಅಪರಾಧಿ ಸ್ಥಾನದಲ್ಲಿ ನಿಲ್ತಾ ಇದ್ರು ಎಜೆ ಸರ್? ಆದ್ರೆ ಎಷ್ಟೋ ಜನ ಹೆದರಿಕೆಗೆ, ಹಣಕ್ಕೆ ಅಥವಾ ಬ್ಲಾಕ್ ಮೇಲ್ಗೆ ಅಮಾಯಕ ನಿರಪರಾಧಿಗಳು ತಪ್ಪನ್ನ ಒಪ್ಕೊಂಡು ಅವ್ರ ತಲೆನ ಕೊಟ್ಟು ನಿಂತಿದ್ದಾರೆ. ಇವಾಗ ನಮ್ಮಪ್ಪ ನಿಂತಿದಾರಲ್ಲ ಹಾಗೆ. ಅವರು ನಿಮ್ಮಪ್ಪ ಅನ್ನೋ ಕಾರಣಕ್ಕೆ ಅವ್ರ ತಪ್ಪನ್ನ ಸಮರ್ಥಿಸ್ಕೊಂಡು ಮಾತಾಡ್ಬೇಡ. ನಾನೇ ಅವ್ರ ಹಿಂದೆ ಇರ್ಬೇಕಾರೆ ಹೆದರಿಕೆ ಯಾಕಬೇಕಿತ್ತು? ದುಡ್ಡು ಬೇಕು ಅಂತ ಕೇಳಿದ್ರೆ ಕೇಳಿದಷ್ಟು ದುಡ್ಡು ಕೊಡೋದಕ್ಕೆ ನಾನಿದ್ದೆ. ದುಡ್ಡುಗೋಸ್ಕರ ಮಾರಾಟ ಮಾಡ್ಕೊಳ್ಳೋಂಥದ್ದು ಏನಿತ್ತು? ಇನ್ನು ಬ್ಲ್ಯಾಕ್ ಮೇಲ್. ನಿಮ್ಮಪ್ಪನ ಹಿಂದೆ ಏನಿದೆ ಅಂತ ಯಾರೋ ಬಂದು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಇಲ್ಲ, ಅಪ್ಪ ಅನ್ನೋ ಅಭಿಮಾನಕ್ಕೆ ಕುರುಡಾಗ್ಬೇಡ. ಸೂರ್ಯ ಹೊಳೆಯೋ ಅಷ್ಟೇ ಪ್ರಕಾಶವಾಗಿ ಅವ್ರು ಮಾಡಿರೋ ಅಪರಾಧ ಕಣ್ಣು ಮುಂದೆನೇ ಇದೆ. ಅದು ನಿಮ್ ನಂಬಿಕೆ ಎಜೆ ಸರ್, ಸತ್ಯ ಅಲ್ಲ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ. ನಿಮ್ಮ ಹತ್ರ ಶ್ರೀಮಂತಿಕೆ ಇದೆ, ಹಣ ಇದೆ, ಅಧಿಕಾರ ಇದೆ, ಜನ ಇದ್ದಾರೆ. ಆದ್ರೆ ನಮ್ಮ ಹತ್ರ ಎರಡೆರಡು ಅಕ್ಷರದ ಸತ್ಯ ಇದೆ. ಸತ್ಯ ನಿಮಗೆ ಕಾಣದೇ ಇರೋ ಹಾಗೆ ನಿಮ್ ಶ್ರೀಮಂತಿಕೆ ಅದನ್ನ ಕುರುಡು ಮಾಡ್ತಾ ಇದೆ. ಕಿರ್ಕಿರ್ಬೇಡಿ. ಎಷ್ಟು ವರ್ಷದಿಂದ ನೀವು ಅಪ್ಪನ ನೋಡ್ಕೊಂಡ್ ಬಂದಿದ್ದೀರಾ, ಅವ್ರ ಸ್ವಭಾವನ ತಿಳ್ಕೊಂಡಿದ್ದೀರಾ, ಅವ್ರ ಮೇಲೆ ನಂಬಿಕೆ ಇಟ್ಟಿದ್ದೀರಾ, ಪ್ರೀತಿ ವಿಶ್ವಾಸ ತೋರಿಸಿದ್ದೀರಾ. ಇಷ್ಟು ಬೇಗ ನಿಮಗೆ ನೀವೇ ಸುಳ್ಳಾಗ್ಬಿಟ್ರಲ್ಲ ಎಜೆ. ನಿಮ್ ಜಡ್ಜ್ಮೆಂಟ್ ಮೇಲಿರೋ ನಂಬಿಕೆ ಇಷ್ಟೇನಾ? ನಂಬಿಕೆ ಇಟ್ಟಿದ್ದೆ. ಅದೇ ನಂಬಿಕೆನೆ ಒಂದು ನಿಮಿಷದಲ್ಲಿ ಚೂರ್ ಚೂರಾಗೋಯ್ತು. ಮಿಸ್ಟರ್ ಎಜೆ ಸರ್, ಅಪ್ಪ ಮೋಸ ಮಾಡಿದ್ದಾರೆ, ತಪ್ಪು ಮಾಡಿದ್ದಾರೆ ಅಂತ ನಿರ್ಧಾರ ಮಾಡ್ಕೊಂಡು ಇಲ್ಲಿವರೆಗೂ ಬಂದ್ರಲ್ಲ, ಅವಾಗ್ಲೇ ನೀವು ತಪ್ಪು ಮಾಡಕ್ ಶುರು ಮಾಡಿದ್ದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.